ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ. ಸರ್, ನಮಸ್ತೆ. ಹಾಂ ನಮಸ್ಕಾರ, ಹೇಳ್ರಿ ಸರ್. ನಮಗೊಂದು ಮಾರುತಿ ಸುಜುಕಿ 800 ಗಾಡಿ ಕಳ್ಸ್ಕೊಡಿದ್ರಿ ಸರ್, ಸೇಲ್ಗಿದೆ ಅಂತ, ಸಿಲ್ವರ್ ಕಲರ್. ಹಾಂ ಹೌದು ರೀ, ಕಳಿಸಿದ್ವಿ. ಓಕೆ ಸರ್, ಏನೈತೆ ರೀ ಮಾಡಲು? ಅದೇ 2003. ಓಕೆ, ಓನರ್ ಎಷ್ಟಾಗಿತ್ತು ಸರ್ ಗಾಡಿಗೆ? ಓನರ್ 8 ಆಗೈತೆ ಸರ್ ಅದು. ನೀವು 8ನೇ ಓನರ್ ಇದ್ದೀರಿ ಇವಾಗ? ಹೌದು ರೀ. ಓಕೆ, ಗಾಡಿ ತೊಗೊಳೋರಂತರೂ 9ನೇ ಓನರ್ ಆಗ್ತಾರೆ. ಆಗ್ತಾರೆ ರೀ. ಓಕೆ, ರನ್ನಿಂಗಲ್ಲಿ ಎಷ್ಟಾಗಿತ್ತು ಸರ್ ಕಿಲೋಮೀಟ್ರ್ ಓಡಿರೋದು? ಅದು ರನ್ನಿಂಗ್ ಅಷ್ಟು ಕರೆಕ್ಟಾಗಿ ನೋಡಿಲ್ಲ ರೀ. ಏನು ಮೀಟ್ರ್ ಬಂದಾಗೈತಿ ಏನು ರೀ ಸರ್? ಇಲ್ಲ ರನ್ನಿಂಗ್ ಐತೆ ರೀ. ಓಕೆ, ರನ್ನಿಂಗ್ ಐತಲ್ಲ ರೀ ಮೀಟ್ರ್, ಅಂದ್ರೆ ಫೋನ್ ಮಾಡೋದಂದ್ರೆ ಐತ್ರಿ. ಕಸ್ಟಮರ್ ಅವ್ರಿಗೆ ಹೇಳ್ರಿ, ಓಕೆನಾ? ಹಾಂ ಆಯ್ತು ರೀ. ಓಕೆ, ಇನ್ನು ಟೈರ್ ಕಂಡೀಷನ್ಲಿ ಯಾವ ಥರ ಇಟ್ಕೊಂಡಿರಿ ಸರ್? ಫ್ರಂಟ್ ಬ್ಯಾಕ್ ಸೈಡ್ ಸ್ಟೆಪ್ನಿ ಐದು ಟೈರು? ಟೈರ್ 4 ಕಂಡೀಷನ್ ಇದಾವೆ ಸರ್. ಮುಂದ್ಗಡೆದ್ದು 2 90% ಅದಾವೆ, ಹಿಂದ್ಗಡೆದ್ದು 2 80% ಅದಾವೆ. ಓಕೆ, ಸ್ಟೆಪ್ನಿ ರೀ? ಸ್ಟೆಪ್ನಿ ಒಂದು 50% ಐತೆ ರೀ ಅದು. ಓಕೆ ಸರ್, ಇನ್ನು ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು, ಬಾಡಿ ಕಂಡೀಷನ್ ಯಾವ ಥರ ಇಟ್ಕೊಂಡಿದ್ದೀರಾ? ಗಾಡಿ ಇಂಜನ್ ಕಂಡೀಷನ್ ಐತೆ ಸರ, ಸ್ವಲ್ಪ ಬಾಡಿ ಕಂಡೀಷನ್ ಸ್ವಲ್ಪ ಟಿಂಕರಿಂಗ್ ಕೆಲಸ ಐತೆ ರೀ. ಓಕೆ. ಇಂಜಿನ್ ಟೈರ್ ಹೊಸ ಬ್ಯಾಟ್ರಿ ಐತಿ. 20-9 ತನಕ ಪಾಸಿಂಗ್ ಐತಿ. ಇನ್ಶೂರೆನ್ಸ್ ಐತಿ. ಓಕೆ, ಇನ್ಶೂರೆನ್ಸ್ ಎಲ್ಲಿ ತನಕ ಐತ್ರಿ ಸರ್ ರನ್ನಿಂಗು? ಇನ್ಶೂರೆನ್ಸ್ ಇನ್ನೂ 9 ತಿಂಗಳು ಐತೆ ರೀ. ಹೌದ್ರಾ? ಹ್ಞೂ. ಓಕೆ ಸರ್, ಇವಾಗ ಗಾಡಿ ಇಂಜನ್ ಕಂಡೀಷನ್ ಮಾತ್ರ ಕರೆಕ್ಟಾಗಿ ಐತ್ರಿ, ಇವಾಗ ಟಿಂಕ್ರಿಂಗ್ ಕೆಲಸ ಐತ್ರಿ ಬಾಡಿದು? ಬಾಡಿ ಟಿಂಕರಿಂಗ್ ಕೆಲಸ ಅಷ್ಟೇ ರೀ, ಮತ್ತೇನಿಲ್ಲ. ಏನು ಜಾಸ್ತಿ ಐತೆ ಏನು ರೀ ಟಿಂಕ್ರಿಂಗ್ ಕೆಲಸ? ಜಾಸ್ತಿ ಏನು ಅಂದ್ರೆ ಅಷ್ಟೊಂದೇನಿಲ್ಲ ರೀ, ಸ್ವಲ್ಪ ಐತಿ. ಹೌದ್ರಾ? ಹ್ಞೂ. ಓಕೆ ಸರ್, ಅದು ಬಿಟ್ಟರೆ ನಿಮ್ದು ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು ಮತ್ತು ಗಾಡಿ ಮೇಲೆ ಕೇಸಸ್ಸು, ಓರ್ಜಿನಲ್ ಇಲ್ಲ ಜಂಪು ಸರ್, ಇಲ್ಲಲ್ಲ? ಪೇಂಟ್ ಎಲ್ಲ ಒರಿಜಿನಲ್ ಐತೆ ರೀ, ಶೋರೂಮ್ ಪೇಂಟ್ ಇನ್ನೂ ಮಟನ್ ಅದ. ಹಾಂ ರೀ. ಗಾಡಿ ಎಲ್ಲ ಕಂಡೀಷನ್ ಐತೆ ರೀ. ಓಕೆ. LPG ಅಪ್ರೂವಲ್ ಐತೆ ರೀ, ಮತ್ತು LPG ರನ್ನಿಂಗ್ ಐತಿ. ಎಲ್ ಪಿ ಜಿನೂ ಐತ್ರಿ ವೆಹಿಕಲ್ಗೆ? ಹಾಂ LPG ರನ್ನಿಂಗ್ ಐತೆ ರೀ, ಮತ್ತು ಏನು ಅಪ್ರೂವಲ್ ಐತಿ. ಏನು ಕೊಡ್ತದೆ ಸರ್ ಎಲ್ ಪಿ ಜಿಯಲ್ಲಿ ಮೈಲೇಜ್? ಅದು ಮನಿ ಗ್ಯಾಸ್ ಹಾಕಿದ್ರೆ ಒಂದು 300 ತನಕ ಕೊಡ್ತೈತೆ ರೀ ಅದು. ಓಕೆ ಸರ್, ಪೆಟ್ರೋಲಿಗಂತೂ 10-18 ಕೊಡ್ತೈತೆ ರೀ. ಪೆಟ್ರೋಲಿಗೆ ಒಂದು 20 ಕೊಡ್ತೈತೆ ರೀ. 20 ತನಕ ಕೊಡ್ತೈತೆ ರೀ? ಹ್ಞೂ. ಓಕೆ ಸರ್, ಅದು ಬಿಟ್ಟರೆ ನಿಮ್ಮ ಕಡೆಯಿಂದ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ರಿ? ಎಕ್ಸ್ಟ್ರಾ ಫಿಟ್ಟಿಂಗ್ ಅಲ್ಲ ರೀ, ನಾರ್ಮಲ್ ಸಿಸ್ಟಮ್ ಐತೆ ರೀ. ಮ್ಯೂಸಿಕ್ ಸಿಸ್ಟಮ್ ಐತ್ರಿ ನಾರ್ಮಲ್? ಹಾಂ ಮ್ಯೂಸಿಕ್ ಸಿಸ್ಟಮ್ ಐತೆ ರೀ. ಒಳಗೆ ಇಂಟೀರಿಯರ್ ಒಳಗೆ ನೀವೇನು ಮತ್ತು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿದ್ರಿ ಮ್ಯೂಸಿಕ್ ಸಿಸ್ಟಮ್ ಒಂದು ಬಿಟ್ಟು? ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ, ಸೀಟ್ ಗೀಟ್ ಎಲ್ಲ ಹೊಸವು ರೀ. ಹಾಕ್ಸಿರಿ? ಹಾಂ ಎಲ್ಲ ಹೊಸ ಸೀಟ್ ಅದಾವೆ ರೀ. ಓಕೆ. ಡೋರ್ ಪ್ಯಾಡ್ ಹೊಸವು ಅದಾವೆ, ಸೀಟ್ ಹೊಸವು ಅದಾವೆ, ಬ್ಯಾಟ್ರಿ ಹೊಸದು ಹಾಕೈತೆ ರೀ ಮೊನ್ನೆ ಅಮ್ರಾನ್ದು. ಓಕೆ. ಗಾಡಿ ಎಲ್ಲ ಕಂಡೀಷನ್ ಐತ್ರಿ. ಅದು ಟಿಂಕ್ರಿಂಗ್ ಕೆಲಸ ಅಂದ್ಬಿಟ್ರೆ ಬೇರೆ ಏನಿಲ್ಲ ರೀ. ಟೈರ್ ಗೀರ್ ಎಲ್ಲ ಓಕೆ ಐತಿ. ಗಾಡಿಯಲ್ಲಿ ಏನು ಅಂತ ಪರಿ ಏನು ಪ್ರಾಬ್ಲಮ್ ಇಲ್ಲ, ಟಿಂಕ್ರಿಂಗ್ ಕೆಲಸ ಒಂದು ಮಾಡಿಸ್ಕೋಬೇಕು ತೊಗೊಂಡವರು? ಹಾಂ ಅಷ್ಟೇ ರೀ, ಅಷ್ಟೇ. ಓಕೆ ಸರ್, ಇನ್ನು ರೇಟ್ ಅಂತ ವಿಷಯ ಬಂದಾಗ ಏನು ಕೋಟ್ ಮಾಡ್ತಾ ಇದ್ದೀರಿ ಸರ್ ರೇಟ್ ಗಾಡಿಗೆ? ನೋಡಿರಿ ಸರ್, ಒಂದು 55 ತನಕ ಕೊಡ್ತೀನಿ ನೋಡಿರಿ ಸರ್. 55,000? ಹ್ಞೂ. ಓಕೆ, ಮಾಡಲ್ ಬಂದ್ಬಿಟ್ಟು 2003 ಮಾಡಲ್ ಅಂದ್ರಲ್ಲ, ಓನರ್ 8 ಆಗಿದ್ದಾರೆ? ಹಾಂ ಓನರ್ ರೆಂಟ್ ಆಗಿದ್ದಾರೆ. ಓಕೆ, 55,000 ಅಂದರೆ ಹೆಚ್ಚು ಕಡಿಮೆ ಏನು ಮಾಡಿಕೊಡ್ತೀರಿ ಸರ್ ರೇಟು? ಏನು ನಿಮ್ಮ ಕಡೆಯಿಂದ ಬಂದ್ರೆ ಫೈನಲ್ ಒಂದು 50 ತನಕ ಮಾಡಿಕೊಡ್ತೀನಿ ನೋಡಿ. 50 ತನಕ ಮಾಡ್ಕೊಡ್ತೀರಿ? ಗಾಡಿ ಎಲ್ಲ ಚೆನ್ನಾಗೈತೆ ರೀ. ಮ್ಯಾಗ್ವಿಲ್ ಅದಾವೆ, 4 ಟೈರ್ ಚೊಕ್ ಅದಾವೆ, ಹೊಸ ಬ್ಯಾಟ್ರಿ ಐತಿ, ಇನ್ಶೂರೆನ್ಸ್ ಪಾಸಿಂಗ್ ಐತಿ, LPG ಐತಿ. ಓಕೆ, ಇವಾಗ ಅಂಥ ಪರಿ ಏನು ಇದು ಇಲ್ಲ ಸರ್ ಟಿಂಕ್ರಿಂಗ್ ಕೆಲಸ ಇವಾಗ ಇದು ಮಾಡಿಸೋದು ಅಂದರೆ ಎಷ್ಟು ಖರ್ಚು ಆಗಂಗೆ ಅದಾವೆ ಅವ್ರಿಗೆ ಟಿಂಕ್ರಿಂಗ್ ಕೆಲಸ ಮಾಡಿಸೋಕೆ? ಈಗ ರನ್ನಿಂಗ್ ಕಂಡೀಷನ್ ಏನು ಪ್ರಾಬ್ಲಮ್ ಇಲ್ಲ ರೀ, ರನ್ನಿಂಗ್ ಐತಿ. ಅಂದ್ರೆ ಅವ್ರು ಇನ್ನೂ ಶೋ ಕಾಣ್ಬೇಕಂದ್ರೆ ಟಿಂಕ್ರಿಂಗ್ ಕೆಲಸ ಮಾಡಿಸ್ಕೋಬೇಕು ರೀ? ಹಾಂ ಸ್ವಲ್ಪ ಮಾಡ್ಕೋಬೇಕು ರೀ, ಅವ್ರಿಗೆ ನೀಟಾಗಿ ಬೇಕಂದ್ರೆ. ಓಕೆ ಸರ್, ಇನ್ನು ಇದು 50,000 ಫೈನಲ್ ರೇಟ್ ಇನ್ನು ಹೆಚ್ಚು ಕಡಿಮೆ ಆಗುತ್ತೆ ಸರ್ ಹತ್ತಿರ ಬಂದರೆ? ನೋಡೋಣ ರೀ ಸರ್, ಏನದ ಗಾಡಿ ನೋಡೋಣ ರೀ, ಬಂದು ಕಸ್ಟಮರ್ ಇದ್ರೆ ಮಾತಾಡೋಣ. ಹೌದ್ರಾ? ಓಕೆ ಸರ್, ನಮ್ಮದು ಲೊಕೇಶನ್ ಸರ್ ಗಾಡಿ ಇರೋವಂಥದ್ದು? ಸವಣೂರು ಸರ್ ಅದು. ಎಲ್ಲಿ ಬರ್ತೈತೆ ಸರ್ ಇದು? ಹಾವೇರಿ ಹತ್ರ ಸವಣೂರು. ಓಕೆ, ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹಾಂ ಇದೆ ಐತೆ ಸರ್. ಓಕೆ ಸರ್, ಅಪ್ಡೇಟ್ ಮಾಡಿರ್ತೀನಿ ರೀ, ನೋಡಿರಿ ಬಂದವ್ರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿರಿ. ಆಯ್ತು ಸರ್, ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ಹ್ಞೂ.